ನಮೋ ತತ್ಸಹ ಭಗವತೋ ಹರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧರು ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತಿಳಿಸಿದ ಮಹಾನ್ ಚೇತನ. ಅವರ ಅಷ್ಟಾಂಗ ಮಾರ್ಗವು ಮಾನವನನ್ನು ಕಲ್ಯಾಣದ ಕಡೆಗೆ, ಮಾನವನ ಜೀವನ ಸಾರ್ಥಕತೆಯ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಮಾರ್ಗಗಳು, ಅಷ್ಟಾಂಗ ಮಾರ್ಗಗಳು ಇಂದು ಬಸವಣ್ಣನವರ ವಿಚಾರಧಾರೆಗಳಲ್ಲಿ, ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಮೂಲಕ ಮನುಷ್ಯನ ಹೃದಯದಿಂದ ಹೃದಯಕ್ಕೆ ಇಂದಿಗೂ ಚಲನೆಶೀಲಗೊಂಡಿದೆ. ಯಾವುದೇ ಧರ್ಮದ ತಿರುಳಿನ ಆಶಯಗಳು ಕೂಡ ಇವು ಹೃದಯಗಳನ್ನು ಬೆಸೆಯುವುದು, ಮಾನವ ಸಂಬಂಧಗಳನ್ನು ಬೆಸೆಯುವಂಥದ್ದಾಗಿದೆ ಎನ್ನುವಂಥದ್ದು. ಆದರೆ ಬಂಧುಗಳೇ, ಇಂದು ದಿಕ್ಕೆಟ್ಟು ದಾರಿ ತಪ್ಪಿರುವ ಮಾನವ ಜಗತ್ತಿನ ವರ್ತಮಾನದ ಜಗತ್ತಿಗೆ ಬೇಕಿರುವುದು ಹುಸಿ ಧರ್ಮಗಳಲ್ಲ, ಅಥವಾ ಪೂಜಿಸುವ ವಿಗ್ರಹಗಳಲ್ಲ. ಅವುಗಳ ಬದಲಿಗೆ ಎಲ್ಲ ಧರ್ಮಗಳ ತಳದಲ್ಲಿ ಅರಳುಗಟ್ಟಿರುವ ಉದಾತ್ತ ಚಿಂತನೆಗಳು ಮಾತ್ರ. ಬುದ್ಧನ ವಿಚಾರಗಳಲ್ಲಿ ಮಾತ್ರ ಇಂತಹ ಉದಾತ್ತ ಚಿಂತನೆಗಳು ನೋಡಲು ಸಾಧ್ಯವಾಗ್ತದೆ. ಪ್ರಿಯ ಬಂಧುಗಳೇ, ಬುದ್ಧರ ನಿಧನದ ನಂತರ ಅವರ ಶಿಷ್ಯ ಆನಂದನನ್ನು ಅವರ ಒಬ್ಬ ಬ್ರಾಹ್ಮಣ ಮಿತ್ರನೊಬ್ಬ ಭೇಟಿಯಾಗಿ, ಮಿತ್ರ ಆನಂದನೇ, ಮಹಾನ್ ತಥಾಗತ ಭಗವಾನ್ ಬುದ್ಧರು ತೀರಿಕೊಂಡರಲ್ಲವೇ, ಅವರ ಸ್ಥಾನವನ್ನು ತುಂಬುವ ಅರ್ಹ ವ್ಯಕ್ತಿ ನಿಮ್ಮಲ್ಲಿ ಯಾರಾದರೂ ಇದ್ದಾರೆ ಎಂದು ಕೇಳುತ್ತಾನೆ. ಆಗ ತಥಾಗತ ಭಗವಾನ್ ಬುದ್ಧರ ಪರಮ ಶಿಷ್ಯರಾಗಿರ್ತಕ್ಕಂಥ ಪ್ರಿಯ ಆನಂದರು ಈ ರೀತಿ ಹೇಳ್ತಾನೆ. ಮಿತ್ರನ ಪ್ರಶ್ನೆಗೆ ಆನಂದರ ಉತ್ತರ ಹೀಗಿತ್ತು: ಗೆಳೆಯ, ಬುದ್ಧರ ನಂತರ ಮತ್ತೊಬ್ಬ ಮೇರು ವ್ಯಕ್ತಿತ್ವ ಇರಲು ಸಾಧ್ಯವೇ? ಬುದ್ಧ ಗುರು ಸತ್ಯವನ್ನ ಶೋಧಿಸಿದ, ಸತ್ಯದ ಮಾರ್ಗದಲ್ಲಿಯೇ ನಡೆದ, ಸತ್ಯದ ಆಚರಣೆಗೆ ತಂದ ಬುದ್ಧನ ಶಿಷ್ಯರಾಗಿ ನಾವು ಆಚರಣೆಗೆ ತರಬೇಕಾಗಿರುವುದು ಆತನ ಸಿದ್ಧಾಂತಗಳನ್ನು ಮಾತ್ರ ಹೊರತಾಗಿ ಇನ್ನೊಬ್ಬ ಬುದ್ಧರ ಹುಡುಕಾಟವಲ್ಲ ಎನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಹೇಳ್ತಾರೆ. ಪ್ರಿಯ ಬಂಧುಗಳೇ, ಇತ್ತೀಚೆಗೆ ನಾವು ಧರ್ಮದ ಗುರುಗಳು ಎನ್ನುವಂಥ ಸ್ಥಾನದಲ್ಲಿರುವಂಥದ್ದನ್ನು ಕೂಡಿಸುವಂಥದ್ದನ್ನು ನೋಡ್ತಿದ್ದೀವಿ. ಆದರೆ ಆನಂದರಲ್ಲಿ ತುಂಬಿರ್ತಕ್ಕಂಥ ಗೌತಮ ಬುದ್ಧರ ವಿಚಾರಗಳು, ಗೌತಮ ಬುದ್ಧರ ಬಗೆಗಿನ ಪರಿವಿನ ಅರಿವು ಮತ್ತು ಅವರ ಇರುವಿಕೆಯ ಸಂದರ್ಭದಲ್ಲಿ ಆನಂದರು ಕೂಡ ಇದೇ ಪ್ರಶ್ನೆಯನ್ನು ಕೇಳಿರ್ತಾರೆ. ಆಗ ತಥಾಗತ ಭಗವಾನ್ ಬುದ್ಧರು ಇದೇ ಮಾತನ್ನು ಹೇಳಿರ್ತಾರೆ: ಪ್ರಚಾರ ಮಾಡಬೇಕಾಗಿರುತ್ತೆ ನನ್ನ ಸಿದ್ಧಾಂತವೇ ಹೊರತು, ಮಾನವ ಕಲ್ಯಾಣವನ್ನು ಪ್ರತಿಪಾದಿಸುವ ನನ್ನ ಸಿದ್ಧಾಂತವೇ ಹೊರತು ನನ್ನ ಸ್ಥಾನದಲ್ಲಿ ಇನ್ನೊಬ್ಬರ ಕೂರಿಸುವಿಕೆ ಅಲ್ಲ ಎನ್ನುವಂಥದ್ದನ್ನು ಹೇಳಿರ್ತಾರೆ. ಅದೇ ರೀತಿಯಾಗಿ ಅದನ್ನು ಅರಿತುಕೊಂಡಿರ್ತಕ್ಕಂಥ ಆನಂದನು ಆ ಬ್ರಾಹ್ಮಣ ಸ್ನೇಹಿತನಿಗೆ ಈ ರೀತಿ ಹೇಳ್ತಾನೆ: ನಾವು ಆಚರಣೆಗೆ ತರಬೇಕಾಗಿರತಕ್ಕಂಥದ್ದು ತಥಾಗತ ಭಗವಾನ್ ಬುದ್ಧರ ಸಿದ್ಧಾಂತಗಳೇ ಹೊರತಾಗಿ, ಮಾನವ ಕಲ್ಯಾಣ ಬಯಸತಕ್ಕಂಥ ಇಂಥ ಸಿದ್ಧಾಂತವೇ ಹೊರತಾಗಿ ಇನ್ನೊಬ್ಬ ಬುದ್ಧರ ಹುಡುಕಾಟವಲ್ಲ ಎನ್ನುವಂಥದ್ದನ್ನು ಹೇಳ್ತಾರೆ. ಪ್ರಿಯ ಬಂಧುಗಳೇ, ಅದೇ ರೀತಿಯಾಗಿ ಮಾನವ ಕಲ್ಯಾಣವನ್ನು ಬಯಸ್ತಕ್ಕಂಥ ತತ್ವ ಸಿದ್ಧಾಂತಗಳಿರುವಂತಹ ಮಾನವನನ್ನು ಸಾಕ್ಷಾತ್ಕಾರದ ಕಡೆಗೆ, ಮಾನವ ಸಂಬಂಧಗಳನ್ನು ಬೆಸೆಯುವ, ಮಾನವ ಜಗತ್ತಿಗೆ ಬೆಳಕಿನ ಸಂದೇಶವನ್ನು ನೀಡುವ, ಜ್ಞಾನದ ಸಂದೇಶವನ್ನು ನೀಡುವ ತಥಾಗತ ಭಗವಾನ್ ಬುದ್ಧರ ಸಂದೇಶಗಳನ್ನು ನಾವು ಆರಾಧಿಸಬೇಕಾಗಿದೆ, ಅಳವಡಿಸಿಕೊಳ್ಳಬೇಕಾಗಿದೆ, ವಿನಃ ಬುದ್ಧರ ಹುಡುಕಾಟವಲ್ಲ ಎನ್ನುವಂಥದ್ದನ್ನು ಆನಂದರ ಮಾರ್ಮಿಕ ಮಾತನ್ನು ಜಗತ್ತು ಅರ್ಥ ಮಾಡಿಕೊಂಡಾಗ, ಬುದ್ಧರ ಸಿದ್ಧಾಂತಗಳು ಎಲ್ಲೆಡೆಗೆ ಹರಡಿದ